ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಿದ್ದೀನಿ. ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಿಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ, ಎಲ್ಲ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ. ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಪೇಪರ್ 5 ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಿದೆಲ್ಲ DSC 5 ಅಂತ ಏನು ಹೇಳ್ತೀರಾ, ಆ ಎಕ್ಸಾಮ್ಗೆ ಏನಾದರೂ ತಯಾರಿ ಮಾಡ್ತಾ ಇದ್ದರೆ ಅದರದ್ದು ಇವಾಗ ನಾನು ಕ್ವಶನ್ ಬ್ಯಾಂಕ್ ಅಥವಾ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಡಿಸ್ಕಸ್ ಮಾಡೋಣ ಅಂತ ಕೋಆರ್ಡಿನೇಷನ್ ಕಾಂಪೌಂಡ್ಸು ಶುರು ಮಾಡಿದ್ದೀನಿ. ನಾಮನ್ಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು EAN ರೂಲ್ ಹಾಗಂದರೆ ಏನು, ಇದು ಇಂಪಾರ್ಟೆಂಟ್ ಕ್ವಶನು ಬಂದೇ ಬರುತ್ತೆ. ಕ್ಯಾಲ್ಕುಲೇಟ್ ದಿ EAN ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕೇಳ್ಬೋದು, ಅಥವಾ ಸ್ಟೇಟ್ EAN ರೂಲ್, ಎಕ್ಸ್ಪ್ಲೇನ್ EAN ರೂಲ್ ಅಂತ ಕೇಳ್ಬೋದು. 2 ಮಾರ್ಕ್ಸ್ ಕೇಳ್ತಾರೆ. ಪ್ರಾಬ್ಲಮು 2 ಮಾರ್ಕ್ಸ್ ಕೇಳ್ಬೋದು, ಸ್ಟೇಟ್ಮೆಂಟು 2 ಮಾರ್ಕ್ಸ್ ಕೇಳ್ಬೋದು, ಎಕ್ಸ್ಪ್ಲೇನ್ ವಿತ್ ಅನ್ ಇಲ್ಸ್ಟ್ರೇಷನ್ ಅಂತ ಹೇಳ್ಬೋದು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ದಿ ಕಾಂಪ್ಲೆಕ್ಸಸ್ ವಿಚ್ ಒಬೇಸ್ ದಿ EAN ರೂಲ್ ಅಂತ ಕೇಳ್ಬೋದು, ವಿಚ್ ಡು ನಾಟ್ ಒಬೇ ದಿ EAN ರೂಲ್ ಅಂತ ಕೇಳ್ಬೋದು. ಈ ರೀತಿಯಾದಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. EAN ರೂಲ್ ಅಂತಂದರೆ ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಅಂತ ಕರಿತೀವಿ. ಅದನ್ನು ಶಾರ್ಟಾಗಿ EAN ಅಂತ ಹೇಳ್ತಾರೆ. ಈ ರೂಲ್ನ ಸಿಡ್ವಿಕ್ ಫಸ್ಟು ಪ್ರಪೋಸ್ ಮಾಡ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಈಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಕಾಂಪ್ಲೆಕ್ಸ್ ಅಂದರೆ ಹೇಗಿರುತ್ತೆ ಅಂತಂದರೆ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ. ಆ ಮೆಟಲ್ ಆಟಮ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ ಬೈ ದಿ ಲಿಗ್ಯಾಂಡ್ಸ್. ಅದ್ರ ಸುತ್ತ ಏನಾಗಿರುತ್ತೆ, ಲಿಗ್ಯಾಂಡ್ ಇರುತ್ತೆ. ಲಿಗ್ಯಾಂಡ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಯಾವುದಕ್ಕೆ ಡೊನೇಟ್ ಮಾಡುತ್ತೆ, ಮೆಟಲ್ ಆಟಮ್ಸ್ಗೆ ಡೊನೇಟ್ ಮಾಡುತ್ತೆ. ಸೊ ನಿಮಗೆ ಕೆಲವೊಂದು ಸಲ 6 ಲಿಗ್ಯಾಂಡ್ಸ್ ಇರುತ್ತೆ, ಕೆಲವೊಂದು ಸಲ 10 ಲಿಗ್ಯಾಂಡ್ ಇರುತ್ತೆ, ಕೆಲವೊಂದು ಸಲ 4 ಲಿಗ್ಯಾಂಡ್ ಇರುತ್ತೆ. ಸೊ ಆ ಲಿಗ್ಯಾಂಡ್ ಏನು ಮಾಡುತ್ತಲ್ಲ, ಕೊಡುವಂಥ ಎಲೆಕ್ಟ್ರಾನ್ಸ್ನ ನಿಮ್ಮ ಸೆಂಟ್ರಲ್ ಮೆಟಲ್ ಆಟಮು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾದರೆ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅದ್ರ ಬಗ್ಗೆ ಹೇಳುತ್ತೆ. ಅದು 10 ಅಕ್ಸೆಪ್ಟ್ ಮಾಡುತ್ತೋ, 5 ಅಕ್ಸೆಪ್ಟ್ ಮಾಡುತ್ತೋ, 8 ಅಕ್ಸೆಪ್ಟ್ ಮಾಡುತ್ತೋ, ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅದು ಅಕಾಮಡೇಟ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಆಟಮು, ಅದ್ರ ಬಗ್ಗೆ ಹೇಳುವಂಥ ರೂಲ್ಗೆ ನಾವೇನಂತ ಕರಿತೀವಿ, EAN ರೂಲ್ ಅಂತ ಕರಿತೀವಿ. ದ ರೂಲ್ ಸ್ಟೇಟ್ಸ್ ದಟ್ ದ ಎಲೆಕ್ಟ್ರಾನ್ on the pairs are added until the metal had the same number of electrons surrounding it as its next inert gas ಅಂತ ಹೇಳ್ತಾರೆ. ಅಂದ್ರೇನು, ಅದು ಎಷ್ಟು ಸೆಂಟ್ರಲ್ ಮೆಟಲ್ ಆಟಮು ಎಷ್ಟು ಎಲೆಕ್ಟ್ರಾನ್ಸ್ನ ತೊಗೊಳುತ್ತೆ ಅಂತಂದರೆ ಫ್ರಮ್ ದಿ ಲಿಗ್ಯಾಂಡ್ಸ್. ಕೆಲವೊಂದು ಸಲ ಯಾವುದೋ ಒಂದು ಮೆಟಲ್ನ ತೊಗೊಂಡಾಗ ಆ ಮೆಟಲ್ಗೆ ನಾವೇನು ಮಾಡ್ತೀವಿ, 5 ಲಿಗ್ಯಾಂಡ್ಸ್ ಹಾಕಿರ್ತೀವಿ, ಕೆಲವೊಂದು ಸಲ 6 ಲಿಗ್ಯಾಂಡ್ಸ್ ಹಾಕ್ತೀವಿ, ಕೆಲವೊಂದು ಸಲ 4 ಲಿಗ್ಯಾಂಡ್ ಹಾಕ್ತೀವಿ. ಯಾಕೆ, ದಟ್ ಲಿಗ್ಯಾಂಡ್ ಎಷ್ಟು ಅಂದರೆ ಈಚ್ ಲಿಗ್ಯಾಂಡ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ನ ಕೊಡುತ್ತೆ. ಸೆಂಟ್ರಲ್ ಮೆಟಲ್ ಆಟಮ್ ಏನು ಮಾಡುತ್ತೆ, ಕೆಲವೊಂದು ಸಲ 8 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ, ಕೆಲವೊಂದು ಸಲ 10 ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ. ಯಾಕೆ ಅಷ್ಟು ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುತ್ತೆ ಅಂದರೆ, ಅದು ಎಲ್ಲಿ ತನಕ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ, ನೆಕ್ಸ್ಟ್ ನಿಯರ್ ನೋಬಲ್ ಗ್ಯಾಸ್, ಇನರ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬರೋ ತನಕ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಈ ರೂಲ್ಗೆ ನಾವೇನಂತ ಕರಿತೀವಿ, EAN ರೂಲ್ ಅಂತ ಕರಿತೀವಿ. ಇನ್ನು ಸಿಂಪಲಾಗಿ ಹೇಳೋದಾಯಿತು ಅಂದರೆ, ದ ಸೆಂಟ್ರಲ್ ಮೆಟಲ್ ಆಟಮ್ accept the electron from the ligands till the total number of the electrons around its nucleus is equal to the atomic number of the next inert gas of the same period. ಇದಕ್ಕೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ಅಟಾಮಿಕ್ ನಂಬರ್ ರೂಲ್ ಅಂತ ಕರಿತೀವಿ. ಸೊ ಆ ಸೆಂಟ್ರಲ್ ಮೆಟಲ್ ಆಟಮ್ ಏನು ಮಾಡ್ತಾ ಹೋಗುತ್ತೆ, ಲಿಗ್ಯಾಂಡ್ಸಿಂದ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ, ಅದರದ್ದು ಸುತ್ತ ಮೆಟಲ್ ಆಟಮ್ ಸುತ್ತ ಲಿಗ್ಯಾಂಡ್ಸ್ ಕೊಡುವಂಥ ಎಲೆಕ್ಟ್ರಾನ್ಸು ಎಷ್ಟಕ್ಕೆ ಈಕ್ವಲ್ ಆಗಬೇಕು ಅಂದರೆ, ನೆಕ್ಸ್ಟ್ ನಿಯರ್ ಬೈ ಇರುವಂಥ ಅಟಾಮಿಕ್ ನಂಬರ್ ಆಫ್ ದಿ ಇನರ್ಟ್ ಗ್ಯಾಸ್ ಇನ್ ದಿ ಸೇಮ್ ಪೀರಿಯಡ್ಗೆ ಈಕ್ವಲ್ ಆಗಬೇಕು. ಅಲ್ಲಿ ತನಕನೂ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಅದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, EAN ರೂಲ್ ಅಂತ ಹೇಳ್ತೀವಿ. ಯಾವಾಗೂ ಸ್ಟೇಟ್ EAN ರೂಲ್ ಅಂತ ಕೊಟ್ಟಾಗ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋಕ್ಕಾಗಲ್ಲ, ಸ್ಟೇಟ್ಮೆಂಟ್ ಅಂತ ಇರೋದಕ್ಕೋಸ್ಕರ ನೀವು ಸ್ಟೇಟ್ಮೆಂಟ್ನ ಹೇಳಬೇಕಾಗತ್ತೆ. ದ ಸೆಂಟ್ರಲ್ ಮೆಟಲ್ ಆಟಮ್ accept the electron from the ligand till the total number of the electrons around its nucleus is equal to the atomic number of the next inert gas of the same period. ಇದನ್ನು ಹೇಳಿ, ಮೇಲ್ಗಡೆ ಸ್ಟೇಟ್ಮೆಂಟ್ಗೆ ಅದು ಕರೆಕ್ಟ್ ಸ್ಟೇಟ್ಮೆಂಟು, ಇದು ಕರೆಕ್ಟ್ ಸ್ಟೇಟ್ಮೆಂಟು. ಮೇಲ್ಗಡೆ ಸ್ಟೇಟ್ಮೆಂಟ್ಗೆ ಕನ್ಸಿಡರ್ ಮಾಡಿದ್ರೆ ಕೆಳಗಡೆ ಇರುವಂಥ ಸ್ಟೇಟ್ಮೆಂಟು ಈಸಿ ಟು ರಿಮೆಂಬರ್, ಈಸಿ ಟು ರೀಪ್ರೊಡ್ಯೂಸ್. ಸೊ ಸ್ಟೇಟ್ಮೆಂಟ್ ಅಂತ ಕೊಟ್ಟಾಗ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋಕ್ಕಾಗಲ್ಲ, ಈ ರೀತಿಯಾಗಿ ಬೇಕಾಗತ್ತೆ. ಎಫೆಕ್ಟಿವ್ ಅಟಾಮಿಕ್ ನಂಬರ್ಗೆ ಫಾರ್ಮುಲಾ ಇದೆ, ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. The number of electrons surrounding the nucleus of the metal atom are an ion in the metal complex, including the electrons accepted by the ligands.
ಇದಕ್ಕೆ ನಾವೇನಂತ ಕರಿತೀವಿ, ಎಫೆಕ್ಟಿವ್ ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಅಥವಾ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಆಟಮ್ ಆರ್ ಅನ್ ಅಯಾನ್ ಪ್ಲಸ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ದಿ ಲಿಗ್ಯಾಂಡ್ಸ್ ಅಂತ ತಗೋಬಹುದು. ಅಥವಾ Z minus X, ವೇರ್ Z is the atomic number of the metal, X is the valency of the metal, plus 2 into coordination number. ಸೊ ಕೋಆರ್ಡಿನೇಷನ್ ನಂಬರ್ ಅಂದರೆ ಹೌ ಮೆನಿ ನಂಬರ್ ಆಫ್ ಲಿಗ್ಯಾಂಡ್ಸ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಅದು ಈಚ್ ಲಿಗ್ಯಾಂಡ್ ವಿಲ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ 2 ಎಲೆಕ್ಟ್ರಾನ್ಸ್ ಆಗಿ 2 ಇಂಟು ಕೋಆರ್ಡಿನೇಷನ್ ನಂಬರ್ನ ನಾವು ಹಾಕ್ಕೊಳ್ತೀವಿ. ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಫಾರ್ಮುಲಾ ಕೊಟ್ಟರು, ಪ್ರಾಬ್ಲಮ್ಸ್ ಕೊಟ್ಟರು ಅಂತಂದರೆ ಫಾರ್ಮುಲಾ ಯಾವ್ದು ಬರ್ಕೋಬೇಕು ಅಂದರೆ EN is equal to Z minus X ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್ ಅಂತ ಹೇಳ್ತೀವಿ. Z ಅಂದರೆ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ, X ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್ದು ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳ್ತೀವಿ ಅಥವಾ ಪ್ರೈಮರಿ ವೇಲೆನ್ಸಿ ಅಂತ ಕರಿತೀವಿ. ಅದೇನಾಗುತ್ತೆ ಅಂತ ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್ ಏನಿದೆ, ನಂಬರ್ ಆಫ್ ಲಿಗ್ಯಾಂಡ್ಸ್ ಎಷ್ಟಿದೆ ಅದನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, AN ಅಂತ ಕರಿತೀವಿ. ಈ ಸಿಡ್ವಿಕ್ ರೂಲ್ ನಮ್ಗೆ ಏನೇನು ಹೇಳುತ್ತೆ ಅಂದರೆ, ನಿಮ್ಗೆ ಕೊಟ್ಟಿರುವಂಥ ಕೋಆರ್ಡಿನೇಷನ್ ಕಾಂಪೌಂಡು ಸ್ಟೇಬಲ್ ಆಗಿದೆಯಾ ಇಲ್ವಾ. ಸೊ ಮೆಟಲ್ ಅಯಾನ್ ಎಷ್ಟು ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ. ಸೊ ನೆಕ್ಸ್ಟ್ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ಗೆ ಅಷ್ಟು ಎಲೆಕ್ಟ್ರಾನ್ಸ್ನ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಫ್ರಮ್ ದಿ ಲಿಗ್ಯಾಂಡ್ಸ್ ಅನ್ನೋದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ನು ಕೊಡ್ತಾ ಹೋಗುತ್ತೆ. ಏನು ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರು ಏನು ಮಾಡ್ತಾರೆ, ಈ ಥರ ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ ಕೇಳೋದಾದರೆ ಸ್ಟೇಟ್ಮೆಂಟ್ನ ಕೇಳ್ತಾರೆ, ಗಿವ್ ದಿ ಸ್ಟೇಟ್ಮೆಂಟ್ ಆಫ್ EN ಅಂತ ಕೇಳ್ತಾರೆ. EN ಗಿವ್ಸ್ ವಾಟ್ ಆರ್ ದ ಇನ್ಫಾರ್ಮೇಷನ್ ಗಿವನ್ ಬೈ ದಿ EN ಅಂತ ಕೇಳ್ತಾರೆ. ಅಥವಾ ಕ್ಯಾಲ್ಕುಲೇಟ್ ದಿ EN ಆಫ್ ದಿ ಸೆಂಟ್ರಲ್ ಮೆಟಲ್ ಇನ್ ದಿ ಗಿವನ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಮುಂಚೆನೇ ಹೇಳ್ದಂಗೆ EN is equal to Z minus X ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್ನ ನೀವು ಹಾಕ್ಕೊಳ್ತೀರಾ. ಸೊ ನಿಮಗೆ 3D ಸೀರೀಸ್ ಏನಿದೆಯಲ್ಲ ಅದರದ್ದು ಎಲ್ಲರದ್ದು ಇದು ಅಟಾಮಿಕ್ ನಂಬರ್ ನಿಮಗೆ ಗೊತ್ತಿರಬೇಕಾಗತ್ತೆ. 3D ಸೀರೀಸ್, ಅಟ್ಲೀಸ್ಟ್ 3D ಸೀರೀಸ್ ನಿಮ್ಮ ಸಿಲೆಬಸ್ ಪ್ರಕಾರ 3D ಸೀರೀಸು ನಿಮಗೆಲ್ಲನೂ ಗೊತ್ತಿರಬೇಕಾಗತ್ತೆ. ಕೆಲವೊಂದು ಸಲ ಅವರೇ ಕ್ವಶನ್ ಪೇಪರಲ್ಲಿ ಅಟಾಮಿಕ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ, ಕೆಲವೊಂದು ಸಲ ಮೆನ್ಷನ್ ಮಾಡಿರಲ್ಲ. ಕೆಲವೊಂದಕ್ಕೆ ನಾನು ಹೇಳ್ದಂಗೆ 3D ಸೀರೀಸ್ ಏನಿದೆಯಲ್ಲ ಅದರದ್ದು ಎಲ್ಲನೂ ನಿಮಗೆ ಅಟಾಮಿಕ್ ನಂಬರು ಗೊತ್ತಿರಬೇಕು. ಇಲ್ಲಿ ಅವರು ಏನು ಮಾಡ್ತಿದ್ದಾರೆ, ಕೋಬಾಲ್ಟ್ NH3 3 ಇಂಟು 6 3+ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೆಟ್ಲ್ ಅಯಾನ್ನ ಕೊಟ್ಟಿದ್ದಾರೆ, ಅವರು ಕಾಂಪ್ಲೆಕ್ಸ್ ಅಯಾನ್ನ ಕೊಟ್ಟಿದ್ದಾರೆ. ಸೊ ಅದರದ್ದು ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿದೆ, ಕೋಬಾಲ್ಟ್ ಆಗಿದೆ. ಅದರದ್ದು EN ಕ್ಯಾಲ್ಕುಲೇಟ್ ಮಾಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ನಿಮಗೆ ಏನು ಬೇಕು, Z ಬೇಕು. Z ಅಂದ್ರೇನು, ಅಟಾಮಿಕ್ ನಂಬರ್ ಆಫ್ ದಿ ಕೋಬಾಲ್ಟ್. ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್ ಎಷ್ಟಿದೆ, 27 ಇದೆ. ಮೈನಸ್ X ತೊಗೋಬೇಕು, ಅಂದರೆ ಸೆಂಟ್ರಲ್ ಮೆಟಲ್ ಆಟಮಲ್ಲಿರುವಂಥ ಪ್ರೈಮರಿ ವೇಲೆನ್ಸಿ. ನಿಮ್ಗೆ ಆಲ್ರೆಡಿ ವರ್ನರ್ ಥಿಯರಿ ಓದಿರ್ತೀರ. ವರ್ನರ್ ಥಿಯರಿನಲ್ಲಿ ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ ಅಂತ ವರ್ಡ್ ಹೇಳ್ತಾರೆ. ಕೋಆರ್ಡಿನೇಷನ್ ನಂಬರ್ ಆಫ್ ದಿ ಮೆಟಲ್ ಆಟಮ್ ಏನಿದೆಯಲ್ಲ ಅದಕ್ಕೆ ಪ್ರೈಮರಿ ವೇಲೆನ್ಸ್ ಅಂತ ಕರಿತೀವಿ. ಈ ಸೆಂಟ್ರಲ್ ಮೆಟಲ್ ಆಟಮಲ್ಲಿರುವಂಥ ಕೋಬಾಲ್ಟಲ್ಲಿರುವಂಥ ಚಾರ್ಜ್ ಏನಿದೆಯಲ್ಲ ಅದನ್ನು ನೀವು ಹೇಳಬೇಕಾಗತ್ತೆ. ಆಕ್ಸಿಡೇಷನ್ ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ನ ಹೇಳಬೇಕಾಗತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಅಮೋನಿಯಾ ಏನಿದೆ ಅದು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿದೆ, ಹಾಗಾಗಿ ಕೋಬಾಲ್ಟ್ ಮೇಲೆ 3+ ಉಳ್ಕೊಳ್ಳುತ್ತೆ. ಹಾಗಾಗಿ ನಾನು ಚಾರ್ಜ್ ಆನ್ ದಿ ವೇಲೆನ್ಸಿ, ಪ್ರೈಮರಿ ವೇಲೆನ್ಸಿ ಆಫ್ ದಿ ಕೋಬಾಲ್ಟ್ ಏನು ಮಾಡ್ತೀನಿ, 3 ಅಂತ ತಗೊಳ್ತೀನಿ. ಸೊ ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ ಅಂತಂದರೆ 6 ಲಿಗ್ಯಾಂಡ್ಸ್ ಇದೆ, ಹಾಗಾಗಿ ಕೋಆರ್ಡಿನೇಷನ್ ನಂಬರು 6 ಆಗುತ್ತೆ. ಸೊ ಫಾರ್ಮುಲಾ ಹಾಕ್ಕೊಳ್ತೀನಿ, EN is equal to Z minus X ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್ ಅಂತ. Z 27 ಇದೆ, ಮೈನಸ್ 3 ಪ್ಲಸ್ 2 ಇಂಟು 6 ಮಾಡ್ತೀನಿ, 36 ಬರ್ತಿದೆ. ಸೊ 36 ಬರ್ತಾ ಇದೆಯಲ್ಲ, 36 ಏನಿದೆಯಲ್ಲ ದಟ್ ಈಸ್ ದಿ ಅಟಾಮಿಕ್ ನಂಬರ್ ಆಫ್ ದಿ ನಿಯರೆಸ್ಟ್ ನೋಬಲ್ ಗ್ಯಾಸ್, ದಟ್ ಈಸ್ ಅ ಕ್ರಿಪ್ಟಾನ್ ಇದೆ. ಹಾಗಾಗಿ ದಿಸ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ ಗೋಯಿಂಗ್ ಟು ಒಬೇ ದಿ EN ರೂಲ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಎ ಸ್ಟೇಬಲ್ ಕಾಂಪ್ಲೆಕ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ EN ಅಥವಾ ಸೆಂಟ್ರಲ್ ಮೆಟಲ್ ಆಟಮ್ ಎಷ್ಟಾಗ್ತಿದೆ ಅಂದರೆ 36 ಆಗ್ತದೆ. ಅದೇ ರೀತಿ ಕ್ಯಾಲ್ಕುಲೇಟ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಕ್ರೋಮಿಯಂ ಕಾರ್ಬನೈಲ್ ಕಾಂಪೌಂಡ್ ಅಂತ ಹೇಳ್ತಿದ್ದಾರೆ. ಇಲ್ಲೂ ಸೇಮ್ ಫಾರ್ಮುಲಾ ಹಾಕೋಬೇಕಾಗತ್ತೆ. Z 24 ಇದೆ, X ಏನು ಮಾಡ್ತಾ ಇದ್ದೀವಿ, ಇಲ್ಲಿ 0 ಅಂತ ತಗೊಳ್ತಾ ಇದ್ದೀವಿ. ಕೋಆರ್ಡಿನೇಷನ್ ನಂಬರು 6 ಅಂತ ತಗೊಳ್ತೀವಿ. 24 ಮೈನಸ್ 0 ಪ್ಲಸ್ 2 ಇಂಟು 6 is equal to 36 ಬರ್ತಾ ಇದೆ ಇಲ್ಲೂ. ಹಾಗಾಗಿ ದಿಸ್ ಕಾಂಪ್ಲೆಕ್ಸ್ ಆಲ್ಸೋ ಗೋಯಿಂಗ್ ಟು ಒಬೇ ದಿ EN ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮ್ ಕ್ರೋಮಿಯಮ್ದು ಎಷ್ಟಾಗ್ತಿದೆ ಅಂತಂದರೆ 36 ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಈ ಥರ ಪ್ರಾಬ್ಲಮ್ ಕೊಡ್ತಾರೆ, 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ನೀವು ಫಸ್ಟ್ ಏನು ಮಾಡಬೇಕಾಗತ್ತೆ, EN ಅಂದರೆ ಏನು ಅಂತ ಬರೀಬೇಕಾಗತ್ತೆ. Z minus X ಪ್ಲಸ್ 2 ಇಂಟು ಕೋಆರ್ಡಿನೇಷನ್ ನಂಬರ್ ಮಾಡ್ಕೋಬೇಕು. ನೆಕ್ಸ್ಟ್ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ನಿಯರೆಸ್ಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟಾಮಿಕ್ ನಂಬರ್ ಬರ್ತಾ ಇದ್ರೆ ಒಬೇ ಮಾಡುತ್ತೆ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಒಬೇ ಮಾಡಲ್ಲ, ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನಿಕ್ಕಲ್ ಕಾರ್ಬೊನೈಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ನಿಕ್ಕಲ್ಗೆ 28 ಇದೆ, ಕಾರ್ಬೊನೈಲ್ ಏನಿದೆಯಲ್ಲ ಅದು ನ್ಯೂಟ್ರಲ್ ಲಿಗ್ಯಾಂಡ್ ಆಗ್ತಾ ಇದೆ. ಹಾಗಾಗಿ ನಿಕ್ಕಲ್ ಮೇಲೆ 0 ಇದೆ ಚಾರ್ಜು.
28 ಮೈನಸ್ 0 ಪ್ಲಸ್ ಕೋಆರ್ಡಿನೇಷನ್ ನಂಬರು 4 ಇದೆ, 4 ಲಿಗ್ಯಾಂಡ್ ಇದೆ, ಹಾಗಾಗಿ 2 ಇಂಟು 4 ಮಾಡ್ತಾರೆ, ಇಲ್ಲೂ 36 ಬರ್ತಾ ಇದೆ. ಹಾಗಾಗಿ ದಿಸ್ ಕಾಂಪ್ಲೆಕ್ಸ್ ಆಲ್ಸೋ ಗೋಯಿಂಗ್ ಟು ಒಬೇ ದಿ EAN ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಓಲ್ಡ್ ಕ್ವಶನ್ ಪೇಪರಲ್ಲಿ ಈ EAN ಮೇಲೆ ಯಾವ್ಯಾವ ಪ್ರಾಬ್ಲಮ್ಸ್ ಕೇಳಿದ್ದಾರೆ ಆ ಪ್ರಾಬ್ಲಮ್ಸ್ಗಳನ್ನ ನಾನು ಇಲ್ಲಿ ಹಾಕ್ಕೊಂಡು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಥರ ಇಲ್ಲಿ ಏನಾಗ್ತಿದೆ, ಫೆರೇಟ್ ಕಾರ್ಬನೈಲ್ ಅಥವಾ ಐರನ್ ಕಾರ್ಬನೈಲ್ ಕಾಂಪೌಂಡ್ಸು ತೊಗೊಳ್ತಾ ಇದ್ದಾರೆ. ಇದೆಲ್ಲ ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಅವರು ಕೇಳಿರುವಂಥದ್ದು. ಪ್ರೈಮರಿ ವೇಲೆನ್ಸಿ ಆಫ್ ದಿ ಐರನ್ ಏನಾಗ್ತಿದೆ ಅಂತಂದರೆ 0 ಇದೆ, ಅಟಾಮಿಕ್ ನಂಬರು 26 ಇದೆ, 26 ಮೈನಸ್ 0 ಪ್ಲಸ್ 2 ಇಂಟು 5 36 ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಎಗೇನ್ ದಿಸ್ ಆಲ್ಸೋ ಗೋಯಿಂಗ್ ಟು ಒಬೇ ದಿ ರೂಲ್ ಅಂತ ಹೇಳ್ತೀವಿ. ನಾನು ನಮ್ಗೆ ಏನು ಹೇಳ್ತಾ ಇದ್ದೀನಿ, 3D ಸೀರೀಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಆಲ್ಮೋಸ್ಟ್ 3D ಸೀರೀಸ್ ನೀವು ತೊಗೊಂಡ್ರೆ EAN ನಂಬರ್ ಆಫ್ ದಿ ಸೆಂಟ್ರಲ್ ಮೆಟಲ್ ಆಟಮು ಏನಾಗುತ್ತೆ 36 ಬರುತ್ತೆ. ಸೊ ಹಾಗಾಗಿ ಪ್ರತಿ ಸಲ ನಿಮಗೆ ಇಲ್ಲಿ ಆನ್ಸರು 36 ಬರ್ತಾ ಇದೆ. ಅದೇ ಥರ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಐರನ್ ಅಮೋನಿಯಾ 6 ಟೈಮ್ಸ್ 2 ಪ್ಲಸ್ ಇದೆ. ಸೊ ಇಲ್ಲೇನಾಗ್ತಿದೆ, Z26 ಇದೆ, ಚಾರ್ಜ್ ಪ್ರೈಮರಿ ವೇಲೆನ್ಸಿ ಪ್ಲಸ್ 2 ಇದೆ, ಹಾಗಾಗಿ 26 ಮೈನಸ್ 2 ಪ್ಲಸ್ 2 ಇಂಟು 6 ಮಾಡಿದ್ರೆ 36 ಬರ್ತಿದೆ. ಹಾಗಾಗಿ ದಿಸ್ ಆಲ್ಸೋ ಗೋಯಿಂಗ್ ಟು ಒಬೇ ದಿ EAN ರೂಲ್ ಅಂತ ಹೇಳ್ತೀವಿ. ಈ ಆದಂಥ ಪ್ರಾಬ್ಲಮ್ಗಳನ್ನ ಅವರು ಕೇಳ್ತಾ ಹೋಗ್ತಾರೆ. ಅದೇ ಥರ K3 FeCN6 ಕೇಳ್ಬೋದು. ಇಲ್ಲೂ ನಿಮಗೆ ಇಲ್ಲೇನಾಗ್ತಿದೆ ಅಂದರೆ, ದಿಸ್ ಇಸ್ ಅನ್ ಎಕ್ಸಾಂಪಲ್ ವೇರ್ ಯುವರ್ ಕಾಂಪ್ಲೆಕ್ಸ್ ಡಸಂಟ್ ಒಬೇ ದಿ EAN ರೂಲ್. ಗಿವನ್ ಎಕ್ಸಾಂಪಲ್ ಫಾರ್ ದಿ ಕಾಂಪ್ಲೆಕ್ಸಸ್ ವಿಚ್ ಡು ನಾಟ್ ಒಬೇ EAN ಅಂತ ಕೇಳ್ಬೋದು. ಆವಾಗ ನೀವು ಇದನ್ನು ಬರೀಬೇಕಾಗತ್ತೆ. ಪೊಟ್ಯಾಷಿಯಮ್ ಎಕ್ಸಾಸೈನೋ ಫೆರೇಟ್ ಅಂತ ನೀವು ಹೇಳಬೇಕಾಗತ್ತೆ. ಸೊ ಆವಾಗ ಇಲ್ಲಿ ಏನಾಗ್ತಿದೆ, ಇದನ್ನು ಆ್ಯಡ್ ಮಾಡಿದಾಗ 35 ಬರುತ್ತೆ. ಅಟಾಮಿಕ್ ನಂಬರು ಐರನ್ದು 26 ಇದೆ. ಚಾರ್ಜ್ ಆನ್ ದಿ ಐರನ್ ಏನಾಗ್ತಿದೆ, CNಗೆ ಏನಾಗ್ತಿದೆ -1 ಇದೆ. -1 ಇಂಟು 6 ಅಂದರೆ ಏನಾಗುತ್ತೆ, -6 ಆಗುತ್ತೆ. ಪ್ಲಸ್ 3 ಇರುತ್ತೆ. ಹಾಗಾಗಿ ಚಾರ್ಜ್ ಆನ್ ದಿ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿದೆ 3 ಇದೆ. ಹಾಗಾಗಿ 26 ಮೈನಸ್ 3 ಅಂದರೆ 23 ಬಂತು. 6 ಲಿಗ್ಯಾಂಡ್ಸ್ ಇದೆ. 2 ಇಂಟು 6 ಅಂತಂದರೆ 12 ಆಗುತ್ತೆ. 23 ಪ್ಲಸ್ 12 ಆ್ಯಡ್ ಮಾಡಿದ್ರೆ ನಿಮಗೆ 35 ಆಗುತ್ತೆ. ದಿಸ್ ಇಸ್ ಅ ಕಾಂಪ್ಲೆಕ್ಸ್ ವಿಚ್ ಡು ನಾಟ್ ಒಬೇ ದಿ EAN ರೂಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನ ಕೇಳ್ತಾರೆ ನಿಮಗೆ. EAN ರೂಲ್ ಅಂದರೆ ಏನು, ಹೌ ಟು ಕ್ಯಾಲ್ಕುಲೇಟ್ EAN ಅಂತ ಕೇಳ್ತಾರೆ. ಗಿವ್ ದಿ ಕಾಂಪ್ಲೆಕ್ಸಸ್ ವಿಚ್ ಗೋಯಿಂಗ್ ಟು ಒಬೇ ದಿ EAN ವಿಚ್ ಡು ನಾಟ್ ಒಬೇ ದಿ EAN. ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನ ಅವ್ರು ಕೇಳ್ತಾರೆ. ಇದು ನಿಮಗೆ 4 ಮಾರ್ಕ್ ಕ್ವಶನ್ ಇರುತ್ತೆ. ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಇನ್ನೊಂದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಿರುತ್ತೆ. ಕಂಪಲ್ಸರಿ ಈ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ ಇನ್ ದಿ ಫೈನಲ್ ಎಕ್ಸಾಮ್ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೀಟಾಗಿ ಇದು ಓದ್ಕೊಂಡ್ರೆ ಈಸಿಯಾಗಿ ಇದನ್ನು ನೀವು ಮಾಡ್ಕೋಬೋದು, ಮಾರ್ಕ್ಸ್ನ ತೆಕ್ಕೋಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.